ನೀರು ತಡವಾಗಿ ಬಿಟ್ಟಿದ್ದಕ್ಕೆ ವಾಟರ್ ಮ್ಯಾನ್ ಮೇಲೆ ಹಲ್ಲೆ. ನೀರಿನ ವಿಚಾರಕ್ಕೆ ಸ್ಥಳೀಯರೊಂದಿಗೆ ವಾಗ್ವಾದ, ಮಾರಾಮಾರಿ. ಕೆಲ ವರ್ಷಗಳ ಹಿಂದೆ ನೀರಿನ ವಿಚಾರಕ್ಕೆ ಹಳ್ಳಿಗಳಲ್ಲಿ ನಲ್ಲಿಗಳ ಮುಂದೆ ಜಗಳ ಆಡುವುದು ಸಾಮಾನ್ಯ ಆಗಿಬಿಟ್ಟಿತ್ತು. ಇದೀಗ ಮನೆ ಮನೆಗೂ ನೀರಿನ ಸಂಪರ್ಕ ಬಂದ ಬಳಿಕ ನೀರಿಗಾಗಿ ಜಗಳ ನಡೆಯುವುದು ಕಡಿಮೆಯಾಗಿದೆ. ಆದರೆ ಸ್ವಲ್ಪ ತಡವಾಗಿ ನೀರನ್ನು ಬಿಟ್ಟ ಹಿನ್ನೆಲೆ ವಾಟರ್ ಮ್ಯಾನ್ ಮೇಲೆ ಸ್ಥಳೀಯರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಹೌದು, ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ವಿಚಾರಕ್ಕೆ ಸಂಬಂಧಿಸಿದಂತೆ ವಾಟರ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ರವಿ ಎಂಬುವರ ಮೇಲೆ ಕೆಲವರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಗ್ರಾಮದಲ್ಲಿ ಕುಡಿಯುವ ನೀರು ತಡವಾಗಿ ಬಿಡಲಾಗಿದೆ ಎಂಬ ಆರೋಪ ಮಾಡಿದ ಕೆಲ ಸ್ಥಳೀಯರು ವಾಟರ್ ಮ್ಯಾನ್ ರವಿಯೊಂದಿಗೆ ಗಲಾಟೆಗೆ ಇಳಿದಿದ್ರು. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಳ್ಳುವ ಮಟ್ಟಿಗೆ ಗಲಾಟೆ ತಿರುಗಿದೆ. ಸ್ವಲ್ಪ ಹೊತ್ತಲ್ಲೇ ಸ್ಥಳೀಯರು ವಾಟರ್ ಮ್ಯಾನ್ ರವಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಹಲ್ಲೆಯಿಂದ ವಾಟರ್ ಮ್ಯಾನ್ ರವಿ ಅವರಿಗೆ ತಲೆ ಸೇರಿ ಹಲವು ಕಡೆ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ರು. ಇನ್ನು ಗಡಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ಸಮನ್ವಯದ ಕೊರತೆಯಿಂದ ಇಂತಹ ಘಟನೆಗಳಿಗೆ ಕಾರಣವಾಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.